ರಾಜ್ಯ ಬಜೆಟ್ 2025 ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸರ್. ನಾನು ಈಗ ನನ್ನ ಈ ವಿಚಾರದಲ್ಲಿ ಒಂದು ಎಜುಕೇಷನ್ ಬಗ್ಗೆ ಮಾತಾಡಿದ್ದೀನಿ, ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚು ಮಾಡಬೇಕು. ನಮಗೆ ಈ ಜನಸಂಖ್ಯೆಯನ್ನು ಒಂದು ಕ್ರೈಟೀರಿಯಾ ಮಾಡ್ಕೊಂಡ್ಬಿಡ್ತಾರೆ ಸರ್. ಇಷ್ಟೊಂದು ದೊಡ್ಡ ದೇಶ ಅಪ್ಪ, ಈ ದೊಡ್ಡ ದೇಶ ಅನ್ನೋದು ಅವರ ಅನುಕೂಲಕ್ಕೆ ತಕ್ಕಂತೆ ಬಳಸ್ತಾರೆ. ಫೆಸಿಲಿಟಿ ಏನಾದರೂ ಕೊಡ್ತಿಲ್ಲ ನೀವು ಯಾಕೆ ಅಂತ ಕೇಳಿದ್ರೆ, ದೊಡ್ಡ ದೇಶ ರೀ, ಅಷ್ಟು ಜನಕ್ಕೆ ಎಲ್ರಿ ತರೋದು, ಏನ್ರಿ ಮಾಡೋದು ಅಂತ. ನಮ್ಮ ಪಕ್ಕದಲ್ಲಿ ಚೈನಾ ಇದೆ, ಚೀನಾ ಥರ ಎಲ್ಲ ಮಾಡೋಕ್ಕಾಗತ್ತೇನ್ರಿ ಅಂತಾರೆ ಸರ್. ಚೀನಾದಲ್ಲೂ ಆಸ್ಪತ್ರೆಗಳಿದೆ. ಈಗ ನೀವು ನೋಡಿರ್ಬೇಕಲ್ಲಿ ಎಲ್ಲಿ ಎಡುತ್ತಿರೋದು, ಎಲ್ಲಿ ನಮ್ಮದು ಇಚ್ಛಾಶಕ್ತಿನೇ ನಮ್ಮ ಸಮಸ್ಯೆನ. ಚೀನಾದಲ್ಲಿ ಆಸ್ಪತ್ರೆ ರಶ್ ಇರಲ್ವಲ್ಲ. ಆರೋಗ್ಯ ವಿಷಯ ತಗೊಂಡಾಗ ಎಡುತ್ತಿರೋದು ನಮ್ಮ ಫುಡ್ನಲ್ಲಿ. ಓಕೆ, ಅಡಲ್ಟ್ರೇಷನ್ ಇನ್ ದ ಫುಡ್. ಈಗ ಸಾಹೇಬರು ಹೇಳಿದರು, ಆ ನೀರು ಬಂದ್ಬಿಟ್ಟು ಕಲಚ ನೀರು ಬಿಟ್ಬಿಟ್ಟು ಆ ಸೇವನೆ ಮಾಡುವ, ನಿಮಗೆ ಕುಡಿಯುವ ನೀರು ಬೆಂಗಳೂರಿನಲ್ಲಿ ಶುದ್ಧವಾಗಿದೆ ಅಂತ ಹೆಂಗೆ ಹೇಳ್ತೀರಾ? ಕರೆಕ್ಟ್. ಯಾರು ಚೆಕ್ ಮಾಡ್ತಾರೆ? ಈವನ್ ನೀವು ಫಿಲ್ಟ್ರೇಷನ್ ಮಾಡಿದರೂ ಆ ಬ್ಯಾಕ್ಟೀರಿಯಾಸ್ ಇರೋದು, ಎಲಿಮೆಂಟ್ ಇರೋದು ಕ್ಲೀನ್ ಆಗಿದೆಯಲ್ಲೋ ಯಾರು ಚೆಕ್ ಮಾಡ್ತಾರೆ? ಓಕೆ, ದಟ್ ಈಸ್ ದ ಫಂಡಮೆಂಟಲ್ ಮಿಸ್ಟೇಕ್. ನೀರು, ಊಟ, ಗಾಳಿ. ಇದೇ ಥರ ನೀವು ಚೈನಾಗೆ ಹೋಗಿ, ಚೈನಾ ಯಾರ ಹತ್ರ ನೋಡಿದಿರ ನೀವು ಪೊಲ್ಯೂಷನ್ ಇದೆ ಅಂದ್ಬಿಟ್ಟು ಕೇಳಿದಿರಾ? ಅಷ್ಟೊಂದು ಇಂಡಸ್ಟ್ರಿಯಲೈಸೇಷನ್ ಆಗಿದೆಯಲ್ಲ, ಪೊಲ್ಯೂಷನ್ ಇದೆ ಅಂತ ಕೇಳಿದಿರಾ? ಅಥವಾ ನಾನು ಆವಾಗಲೇ ಹೇಳಿದೆ ಆಸ್ಪತ್ರೆಗಳು ಸರ್, ಆಸ್ಪತ್ರೆ ಯಾವ ಆಸ್ಪತ್ರೆ ಹೋಗಿ ರಶ್ಯೇ ಇಲ್ಲ, ಜನಗಳು ಸಿಕ್ಕಾಗೋದೇ ಇಲ್ಲ. ಬಿಕಾಸ್ ದ ಅಟ್ಮಾಸ್ಫಿಯರ್ ಇಸ್ ಸಚ್ ಆ್ಯಂಡ್ ಈವನ್ ದೇ ವರ್ಕ್ ಫಾರ್ 12 hours. ವಿ ವರ್ಕ್ ಫಾರ್ ಆಸ್ಪತ್ರೆ ಐವಲ್ಲೋ ಲೇಬರ್ 8 hours, ದೇ ವರ್ಕ್ ಫಾರ್ 12 hours. ಈವನ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳಗಡೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಅಲ್ಲೇ ಮನೆ ಇರುತ್ತೆ. ಫಸ್ಟ್ ಫ್ಲೋರ್ ವರ್ಕರ್ಸ್, ಸೆಕೆಂಡ್ ಫ್ಲೋರ್ ಮ್ಯಾನೇಜರ್ಸ್ ಆ್ಯಂಡ್ ಟಾಪ್ ಬಾಸಸ್. ಇಂಡಸ್ಟ್ರಿನಲ್ಲಿ ಇಂಡಸ್ಟ್ರಿ ಪಕ್ಕನೇ ಅವ್ರ ಮನೆ. ಅವರು ಟ್ರಾವೆಲ್ ಮಾಡಬೇಕು, ಟ್ರಾಫಿಕ್ ಈ ಥರ ಹೋಗೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಇಂಡಸ್ಟ್ರಿನಲ್ಲಿ ಮನೆಗೆ ಕೊಡಲ್ಲ ಪರ್ಮಿಷನ್. ಎಲ್ಲಾದ್ರೂ ವಾಸ ಮಾಡಿ, ಇಂಡಸ್ಟ್ರಿ ಮಾತ್ರ ಇರಬೇಕು ಅಂತ. ಒಂದು ವೇಳೆ ಇಂಡಸ್ಟ್ರಿ ಪಕ್ಕ ಈಗ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಆಗ್ತದೆ, ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಅವಾಗ ಕಮ್ಮಿ ಆಗೇ ಆಗುತ್ತೆ. ಟ್ರಾಫಿಕ್ ಬಂದ್ಬಿಟ್ಟು ಸೊ ಜನಗಳು ಅವರ ದೈನಂದಿನ ಇರುವ ಜಾಗ, ಅದು ನೀರಾಗಲಿ, ಗಾಳಿ ಆಗಲಿ ಅಥವಾ ಊಟ ಆಗಲಿ, ಎಲ್ಲ ಪೊಲ್ಯೂಷನ್, ಅಡಲ್ಟ್ರೇಟೆಡ್. ದಟ್ಸ್ ವೈ ಸಿಕ್ನೆಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಪರಿಹಾರ ಏನಂದರೆ, ಈಗ ನಾವು ಹೇಗೆ ಮಕ್ಕಳಿಗೆ ಎಜುಕೇಷನ್ ಕೊಡ್ತೀವೋ ಅದೇ ಥರ ಆರೋಗ್ಯ ಮೇಂಟೈನ್ ಮಾಡೋ ತಪಾಸಣೆ ಎಲ್ಲಿಯಾದರೂ ಮಾಡಿದ್ದೀರಾ? ಓಕೆ, ಊಟ ಕೊಡ್ತೀರಾ, ಬಾಳೆಹಣ್ಣು ಕೊಡ್ತೀರಾ, ಚಿಕ್ಕಿ ಕೊಡ್ತೀರಾ, ಬಿಸಿ ಊಟ ಕೊಡ್ತೀರಾ, ಆರೋಗ್ಯ ತಪಾಸಣೆ ಮಾಡಿದ್ದೀರಾ? ಓಕೆ, ಚಿಕ್ಕಂದವ್ರನ್ನಲ್ಲೇ ಆರೋಗ್ಯ ಚೆನ್ನಾಗಿ ಕಾಪಾಡಿಬಿಟ್ಟು ಅವ್ರು ಬೆಳೆದಾಗ ಅವ್ನು ಸ್ಟ್ರೆಂತ್ ಆಗಿಬಿಡ್ತಾರೆ. ಹೇಗೆ ಬೀಜ ಹಾಕಿದ ತಕ್ಷಣ ಆ ಮೊಳಕೆ ಬಂದಾಗ ಅದಕ್ಕೆ ಹೇಗೆ ನೀವು ಗಾರ್ಡ್ ಮಾಡ್ತೀರಾ? ಓಕೆ, ಬೆಳೆಯಲಿ ಅಂದ್ಬಿಟ್ಟು ದನ ಕರು ಬಂದು ತಿನ್ಬಾರ್ದು ಅಂದ್ಬಿಟ್ಟು ಬೆಳೆದು ಮರ ಆದಾಗ ಫಲವತ್ತಾಗಿ ಬೆಳೆಯುತ್ತೆ. ಅದನ್ನು ಯಾಕೆ ನಾವು ಚಿಕ್ಕ ಮಕ್ಕಳಿಗೆ ಮಾಡ್ತಾ ಇಲ್ಲ? ಎಲಿಮೆಂಟ್ರಿ ಸ್ಕೂಲ್ನಿಂದ, ನರ್ಸರಿ ಸ್ಕೂಲ್ನಿಂದ. ಈ ಸರ್ಕಾರಿ ಶಾಲೆಯಲ್ಲಿ ಎಜುಕೇಷನ್ ಒಟ್ಟಿಗೆ ಆರೋಗ್ಯ ಕೂಡ ತಪಾಸಣೆ ಮಾಡಿಬಿಟ್ಟು ಅವ್ರು ಯಾವ ರೀತಿ ಆರೋಗ್ಯ ಬರಬೇಕು, ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಅಲ್ಲಿ. ಇವಾಗ NEP-ನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲೇ ಕೋಡಿಂಗ್ ಕಳಿಸ್ತಾರೆ, ಗೊತ್ತಿದೆ ನಿಮಗೆ? ನಮಗೆ ಬಾಬಾ ಬ್ಲ್ಯಾಕ್ ಶಿಪ್ ಅಂತ ಕರೀತು, ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಕೋಡಿಂಗ್ ಕಲಿಸ್ತಾರೆ NEP-ನಲ್ಲಿ. ಕೋಡಿಂಗ್ ಇಂಜಿನಿಯರಿಂಗ್ನಲ್ಲಿ ಕೂಡ ಗೊತ್ತಿರಲಿಲ್ಲ ಮುಂಚೆ ಕೋಡಿಂಗ್ ಅಂದರೆ ಏನಂತ. ಕೋಡಿಂಗ್ ಈಸ್ ಸ್ಟಾರ್ಟ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ನಾವು. ಅಂದರೆ ಎಜುಕೇಷನ್ ಲೆವೆಲ್ ಇಸ್ ಇನ್ಕ್ರೀಸ್. ದಟ್ ಮೀನ್ಸ್ ದೇ ಬಿಕಮ್ ವೆರಿ ಸ್ಕಿಲ್ಫುಲ್, ಎಂಪ್ಲಾಯಬಲ್ ಆಗ್ತಾರೆ. ಅದರೊಟ್ಟಿಗೆ ಆರೋಗ್ಯ ಕೂಡ ತಪಾಸಣೆ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ರೆ ಖಂಡಿತ ಆಸ್ಪತ್ರೆ ಅವಶ್ಯಕತೆನೇ ಇಲ್ಲ. ಫೈನಲ್ ಕಮೆಂಟ್ಸ್ ನಿಮ್ಮದು ವಿವೇಕ್. ಟೋಟಲಿ ಬಜೆಟು ಸಾಕ್ತಿರ್ತಕ್ಕಂಥ ರೀತಿ ಅಂದರೆ ಏನೋ ಒಂದು ಗೋಲ್ ಇರಬೇಕು ಒಂದು ರಾಜ್ಯಕ್ಕೆ. ಒಂದು ವರ್ಷಕ್ಕೆ ಒಂದು ಬಜೆಟ್ ಮಂಡಿಸ್ತೀವಿ ಅಂದಾಗ ಸರ್, ಕರ್ನಾಟಕ ರಾಜ್ಯದ ಸರ್ಕಾರ ಇವತ್ತಿನ ಬಜೆಟ್ ಅತಿ ಮೆಚ್ಚಬೇಕಾದಂಥ ಬಜೆಟ್ ಅಂತ ನಾನು ಅಂತೀನಿ. ಭಾಳಷ್ಟು ವಿಷಯಗಳು ಇವತ್ತು ಚರ್ಚೆ ಆದಾಗ ನಾವು ಕಂಡಿರೋದು ಮೂಲಭೂತ ಸೌಕರ್ಯಗಳು ಏನು ನಮಗೆ ಅವಶ್ಯಕತೆ ಇದೆ, ಅದರಲ್ಲಿ ನಮ್ಮ ಸರ್ಕಾರ ಅತಿ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ಅಂತ ನನಗೆ ಅನಿಸಿದೆ. ವಿಶೇಷವಾಗಿ ಶಿಕ್ಷಣ ಆಗಿರ್ಬೋದು, ಆರೋಗ್ಯಕ್ಕೆ ಬಜೆಟ್ ಕಡಿಮೆ ಇರ್ಬೋದು, ಬಟ್ ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದು ಹೇಳ್ಬಿಡ್ತೀರಿ ಏನಂದರೆ, ಈಗ ಈ ಕಟ್ಟಡ ಕೂಲಿ ಕಾರ್ಮಿಕರಿಗೆ ಒಂದು ನೋಂದಣಿ ಅಂತಿರುತ್ತೆ, ಕಾರ್ಮಿಕ ವಿಭಾಗ ಅಂತಿರುತ್ತೆ. ನಾನು ಯಾವಾಗಲೂ ನನಗೆ ಆಶ್ಚರ್ಯ ಆಗೋದು, ಹಳ್ಳಿ ಕಡೆ ನೀವು ಯಾರೇ ಹೋಗಲಿ 10 ಎಕರೆ ಜಮೀನಿದೆ ಸರ್, ಪಾಳು ಬಿಟ್ಟಿದ್ದೀನಿ. ಯಾಕಪ್ಪ ಅಂದರೆ ಕೆಲಸ ಮಾಡೋರಿಲ್ಲ ಅಂತಾರೆ. ಮನೇಲಿ ಅಪ್ಪ ಅಮ್ಮ ಇರ್ತಾರೆ, ಮಗ ಎಲ್ಲೋ ಬೆಂಗಳೂರು ಕಡೆನೋ ಯಾವುದೋ ಕಡೆಗೆ ಹೋಗಿರ್ತಾನೆ ಅವನು. 10 ಎಕರೆ ಜಮೀನಿದೆ, ಪಂಪ್ಸೆಟ್ಟೂ ಇದೆ, ನೀರಾವರಿನೂ ಇದೆ, ಕೆಲಸ ಮಾಡೋಕ್ಕೆ ಜನ ಇಲ್ಲ ಅಂತ. ಈ ಕೃಷಿ ಕಾರ್ಮಿಕರ ನೋಂದಣಿ ಯಾವಾಗ? ಕೃಷಿ ಕಾರ್ಮಿಕ ನಿನಗೆ ನಾನು ಕೆಲಸ ಎನ್ಶೂರ್ ಮಾಡ್ತಾ ಇದ್ದೀನಿ, ನಿನಗೊಂದು ಕಾರ್ಡ್ ಕೊಡ್ತಾ ಇದ್ದೀನಿ ನಾನು, ಇಂತಿಂಥ ಕಡೆ ಇಂತಿಂಥ ಝೋನಲ್ಲಿ ನಿನಗೆ ಅಡಿಕೆ ಕೃಷಿಯಲ್ಲಿ ನಿನಗೆ ನೈಪುಣ್ಯತೆ ಇದೆಯಾ, ನಿನಗೆ ಆಲೂಗಡ್ಡೆ ಕೃಷಿ, ಶುಂಠಿ ಕೃಷಿ ಅಥವಾ ಜೋಳ ಅಥವಾ ಗೋಧಿ, ರಾಗಿ, ನೈಪುಣ್ಯತೆ ಪ್ರಕಾರವಾಗಿ ಕೂಲಿ ಕಾರ್ಮಿಕರು ಇಂತಿಂಥ ಸೆಕ್ಟರಲ್ಲಿ ನೋಡಪ್ಪ, ಈ ಜಿಲ್ಲೆಯಲ್ಲಿ ಈ ವರ್ಷಕ್ಕೆ ಇಷ್ಟು ಕೂಲಿ ಕಾರ್ಮಿಕರು ಬೇಕಾಗಿದ್ದಾರೆ.
ಇದನ್ನೆಲ್ಲ ಒಂದೊಂದು ಇಂಪ್ಲಿಮೆಂಟ್ ಆಗಬೇಕಲ್ಲ ಇದೆಲ್ಲ. ಆಗಬೇಕು ಸರ್. ಇದು ಕಟ್ಟಡ ಕೂಲಿ ರಿಜಿಸ್ಟರ್ ಮಾಡ್ತೀನಿ ನಾನು, ಕೃಷಿ ಕೂಲಿ ಕಾರ್ಮಿಕರು ಇಲ್ಲ, ಇದ್ರಿದ್ರು ಇಲ್ಲದ್ರಿಲ್ಲ, ಬಂದ್ರೆ ಬಂದ, ಅದೇ ಇದ್ರಿದ್ದೆ ಇದ್ರದ್ದೆ ಬಿದ್ರು ಬಿದ್ದೆ ಅಂತ ಅಷ್ಟೇ ಆಗಬೇಕು ಸರ್. ಬಹಳಷ್ಟು ಕೃಷಿ ಕೂಲಿ ಕಾರ್ಮಿಕರನ್ನ ಕನ್ಸಿಡರ್ನೇ ತಗೊಂಡಿಲ್ಲ ಸರ್ ಸರ್ಕಾರ. ನಮ್ಮ ಹೊಲ್ದಾಗ ಕೆಲಸ ಮಾಡಕ್ ಬರೋರು ಯಾರು? ಕೃಷಿ ಕೂಲಿ ಕಾರ್ಮಿಕರೇ. ಅವ್ರ ಬಗ್ಗೆನೇ ಯೋಚನೆ ಮಾಡಂಗಿಲ್ಲ. ಆಗಬೇಕು ಸರ್. ಬಹಳಷ್ಟು ಡೆವಲಪ್ಮೆಂಟ್ ಆಗಬೇಕಾಗಿದೆ. ಈ ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ತಾವು ಹೇಳ್ದಂಗೆ ಬಹಳಷ್ಟು ಡೆವಲಪ್ಮೆಂಟ್ ಆಗಬೇಕಾಗಿದೆ. ಅದೇ ರೀತಿಯಾಗಿ ಸರ್ಕಾರ ಮುಂದೆ ಅದು ಮಾಡತ್ತೆ ಅಂತ ಭರವಸೆ ನಾನು ಪಕ್ಷದ ಪರವಾಗಿ ಆಮೇಲೆ ಸರ್ಕಾರದ ಪರವಾಗಿ ಕೊಡುವಂಥ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಅತಿ ಹೆಚ್ಚು ಕೆಲಸಗಳು ಈ ವರ್ಷದಲ್ಲಿ ಆಗತ್ತೆ ಅಂತ ನನ್ನ ಹೇಳಿ ಬಯಸ್ತೇನೆ. ಥ್ಯಾಂಕ್ ಯು ವಿವೇಕ್ ಯಾವಗಲ್, ಥ್ಯಾಂಕ್ ಯು ವಾಸುದೇವ್ ಮೇಟಿ ಅವರೇ, ಥ್ಯಾಂಕ್ ಯು ಕೃಷ್ಣ ಸರ್, ಥ್ಯಾಂಕ್ ಯು ದಿನೇಶ್, ಥ್ಯಾಂಕ್ ಯು. ನಾನು ಒಂದು ಹೇಳಕ್ ಬಯಸ್ತೀನಿ ಸರ್, ಈ ಎಲ್ಲ ಕ್ಷೇತ್ರಗಳಿಗೂ ದುಡ್ಡು ಜಾಸ್ತಿ ಕೊಟ್ಟು ನೀರಾವರಿ ಮತ್ತೆ ರೈತರಿಗೋಸ್ಕರ ಏನು ಸರ್ಕಾರ ಅಂತ ಹೇಳಿಕೆ ಕೊಡ್ತಾರೆ ಸಿದ್ದರಾಮಯ್ಯನವರು, 2% ನಮಗೇನು ಹಣ ಇದರೊಳಗೆ ನೀರಾವರಿಗೆ 5% ಕೊಟ್ಟಿದ್ದಾರೆ. ನೀರಾವರಿಗೆ 5%, ಕೃಷಿಗೆ 2%, ಕೃಷಿ ಮೀನುಗಾರಿಕೆಗೆ 2% ಕೊಟ್ಟದ್ದು ನಮಗೆ ಅನ್ಯಾಯ ಮಾಡಿದಂಥ ಸರ್ಕಾರ ಸರ್ ಇದು. ಸರ್ ಎಲ್ರಿಗೂ ಥ್ಯಾಂಕ್ ಯು. ನೋಡಿ, ಆರೋಗ್ಯ ವ್ಯವಸ್ಥೆ ಅಂದರೆ ಬರೀ ಕಟ್ಟಡಗಳಲ್ಲ, ವೈದ್ಯರ ಕೊರತೆ ನಮಗಿಲ್ಲ. ಇನ್ನು ವೈದ್ಯಕೀಯ ಶಿಕ್ಷಣದ ಬಗ್ಗೆ ನಾನು ಮಾತನಾಡಬೇಕಾಗಿತ್ತು. ವೈದ್ಯಕೀಯ ಶಿಕ್ಷಣ ಯಾವಾಗ 2 ಕೋಟಿ ರೂಪಾಯಿಗೆ 3 ಕೋಟಿ ರೂಪಾಯಿಗೂ ಹೋಯ್ತೋ, ಒಬ್ಬ ಡಾಕ್ಟರ್ ಆದಂಥ ವ್ಯಕ್ತಿ ಅವನು ಉದ್ಯಮಿಯಾಗಿ ಯೋಚನೆ ಮಾಡಬೇಕಾಗತ್ತೆ ವಿನಃ ಅವನು ಸೇವೆ ಮಾಡೋಕ್ಕಾಗಲ್ಲ. 3 ಕೋಟಿ ಖರ್ಚು ಮಾಡಿದರೆ 3 ಕೋಟಿ ರಿಟರ್ನ್ಸ್ ತಗೋಬೇಕಲ್ಲ, ಅವನು ಸಾಲ ಮಾಡಿರ್ತಾನಲ್ಲ. ಉಕ್ರೇನಲ್ಲಿ 25 ಲಕ್ಷ ರೂಪಾಯಿಗೆ ಒಬ್ಬ ವೈದ್ಯ ಆಗೋದಾದರೆ, ಯುಕ್ರೇನ್ ಅಂತ ಒಂದು ದೇಶದಲ್ಲಿ, ನಮ್ಮ ದೇಶದಲ್ಲಿ 2 ಕೋಟಿ ತೊಗೊಂಡು ಬಾ, 78 ಲಕ್ಷ ತೊಗೊಂಡು ಬಾ, 3 ಕೋಟಿ ಇದು ಹೋಗಬೇಕು. ನೀವೇನು ಮಾಡಿರ್ತೀರೋ ಅದನ್ನೇ ಅವ್ನು ಸಮಾಜಕ್ಕೆ ವಾಪಸ್ ಮಾಡೋದು. ಅವನು ನೀವು 25 ಲಕ್ಷದಲ್ಲಿ ಅವನು ಡಾಕ್ಟ್ರ್ ಮಾಡಿದ್ರೆ ಅವನಲ್ಲಿ ಈ ಭಾವನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಡಾಕ್ಟ್ರುಗಳು ಇದ್ದಾರೆ ನಮ್ಮಲ್ಲಿ, ವೈದ್ಯಕೀಯ ಶಿಕ್ಷಣವೂ ಇದೆ. ಏನು ಅಂಥದ್ದು ಓದಿಸ್ಬಿಡ್ತೀರಾ ನೀವು ಡಾಕ್ಟ್ರಲ್ಲಿ? 3 ಕೋಟಿ 4 ಕೋಟಿ ತೊಗೊಂಡು ಅಂಥದ್ದು ಏನಪ್ಪ, ಅಂಥದ್ದು ಏನು? ಸೊ ಹಾಗಾಗಿ ಇದ್ರ ಬದಲಾವಣೆಗಳಾಗಬೇಕಾಗತ್ತೆ. ಕ್ಯಾನ್ಸರ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಗಮನ ಕೊಡಬೇಕು. ಸ್ಕಿಲ್ಫುಲ್ ಲೇಬರ್ಗಳನ್ನು ನಾವು ಪ್ರೈಮರಿ ಶಾಲಾ ಹಂತದಲ್ಲಿಯೇ ಅವ್ರಿಗೊಂದು ಕೌಶಲ್ಯಯುತ ತರಬೇತಿ ಅವಶ್ಯಕತೆ ಇದೆ. ವಿದೇಶಿ ಭಾಷೆಗಳ ಅಧ್ಯಯನದ ಅವಶ್ಯಕತೆ ಇದೆ. ನಮ್ಮ ಭಾಷೆ ನಮ್ಮ ಹೆಮ್ಮೆ ಇಟ್ಕೊಳ್ಳೋಣ. ನನಗೊಂದು ವೇಳೆ ಇಲ್ಲಿ ನನ್ನ ಕೆಲಸ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಹೋಗಿ ನಾನು ಸೆಟ್ಲ್ ಆಗುವುದಕ್ಕೆ ವಿದೇಶಿ ಭಾಷೆಗಳ ಅಧ್ಯಯನ ಕೂಡ ನನಗೆ ಬೇಕಾಗುತ್ತೆ. ಕನ್ನಡನ ನಾನು ಚೆನ್ನಾಗಿ ಕಲಿತೀನಿ, ನನ್ನ ಮೊದಲ ಆದ್ಯತೆಯೇ ಅದು. ಆದರೆ ನನ್ನ ಆಯ್ಕೆಗಳು ಅಂತ ಬಂದಾಗ, ನನಗೆ ಚಾಯ್ಸ್ ಅಂತ ಇಟ್ಟಾಗ, ನಂದೇನೋ ನನ್ನ ಜಾಬ್ಗೋಸ್ಕರವಾಗಿ ಬೇರೆ ಭಾಷೆಗಳು ಕೂಡ ನಾವು ಒಂದಷ್ಟು ಅದನ್ನು ಸ್ಕಿಲ್ ಮಾಡಿ, ಯಾಕಂದರೆ ಪ್ರೈವೇಟ್ ಶಾಲೆಗಳು ಮಾಡ್ತಿರೋದೇ ಅದನ್ನು. ಎಲ್ಲೋ ಜರ್ಮನಿಗೆ ಹೋಗ್ತಾನೆ, ಎಲ್ಲೋ ಜಪಾನ್ಗೆ ಹೋಗ್ತಾನೆ, ಅವನು ಎಲ್ಲೋ ಓದ್ಕೊಳ್ತಾನೆ, ಎಲ್ಲೋ ಬದುಕೊಳ್ತಾನೆ, ಇಲ್ಲ ನೀವೇ ಅವನು ಕೆಲಸ ಕೊಡಿ. ಈ ವೃತ್ತಿ ವಿಚಾರದಲ್ಲಿ ಇದಾಗಬೇಕು. ಕೃಷಿ ಕಾರ್ಮಿಕರು, ಕೃಷಿ ಕೂಲಿ ಕಾರ್ಮಿಕರು, ಅವ್ರ ರಿಜಿಸ್ಟ್ರೇಷನ್ ವ್ಯವಸ್ಥೆಗಳಾಗಬೇಕಾಗತ್ತೆ. ಜೊತೆಗೆ ಆರೋಗ್ಯದ ವಿಚಾರ ಸುಧಾರಣೆ ಆಗಬೇಕು. ಕೈಗಾರಿಕೆ ಅಂತ ಬಂದಾಗ ಭೂಮಿ ಕೊಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ನೀತಿ ನಿಯಮಗಳು ಸರಳೀಕರಣವಾಗಲಿ, ಸತಾಯಿಸೋದು ಬೇಡ. ನಿಜವಾಗಿ ಒಬ್ಬ ಕನಸು ಇಟ್ಕೊಂಡು ಬಂದಂಥ ವ್ಯಕ್ತಿಯ ಕನಸನ್ನು ನೀವು ಅವನನ್ನು DC ಆಫೀಸಲ್ಲೋ ನಿಮ್ದು ಯಾವುದೋ KIDB ಬಾಗಿಲಲ್ಲೋ ಅವನ ಆಸೆಗಳನ್ನು ಕಮರಿಸಬೇಡಿ, ಚೂಟಬೇಡಿ. ಇಂಥ ಉದ್ಯಮಿಗಳು ಬಂದರೆ ಸಾವಿರಾರು ಜನಕ್ಕೆ ಅವರು ಅನ್ನ ಹಾಕ್ತಾರೆ. ಇದೆಲ್ಲ ಆಗಲಿ ಅಂತ ಹೇಳ್ತಾ ಇವತ್ತು ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. 42,018 ಕೋಟಿ ರು ಅನುದಾನವನ್ನು ಒದಗಿಸಲಾಗಿದೆ. ಸಾಮರ್ಥ್ಯವನ್ನು 32 ಗೀಗಾವ್ಯಾಟ್ನಿಂದ 60 ಗೀಗಾವ್ಯಾಟ್ಗೆ ಹೆಚ್ಚಿಸುವ ಗುರಿಯನ್ನು ಹಿಂದಿನ ಆಯವ್ಯಯದಲ್ಲಿ ನಿಗದಿಪಡಿಸಲಾಗಿದೆ. ಇದಕ್ಕಾಗಿ ಈ ಕೆಳಗಿನ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು 31.83 ಗೀಗಾವ್ಯಾಟ್ನಿಂದ 34.99 ಗೀಗಾವ್ಯಾಟ್ಗೆ ಹೆಚ್ಚಿಸಲಾಗಿದೆ. 2008ರಿಂದ ನೆನೆಗುದಿಗೆ ಬಿದ್ದಿದ್ದ 13,000 ಕೋಟಿ ಯೋಜನಾ ವೆಚ್ಚದ 800 ಮೆಗಾವ್ಯಾಟ್ ಸಾಮರ್ಥ್ಯ ಗೋಧಿಯ